ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಅನುಪಮ ಹಣೆಯಲ್ಲಿ ಏನ್ ಬರ್ದಿದ್ಯೋ ಏನೋ. ಅವಳ ಕಣ್ಣಲ್ಲಿ ಕಣ್ಣೀರು ಇಲ್ದಿರೋ ದಿನನ ನೋಡೋಣ ಅಂದ್ರೂ ನನಗಾಗ್ತಿಲ್ಲ. ಹೊಸದಾಗಿ ಇವ್ರ ಮನಸ್ಸನ್ನ ಕೂಡ ಯಾರೋ ಬದಲಾಯಿಸಿದ್ದಾರೆ. ಅನುಪಮನಿಗಿಂತ ನಿನ್ನೆವರೆಗೂ ಯಾರೋ ಗೊತ್ತಿಲ್ದಿರೋ ಆ ಹುಡುಗಿ ಮೇಲೆ ಮಮಕಾರ ಶುರುವಾಗಿದೆ. ಇಂಥ ಆಲೋಚನೆ ಮತ್ಯಾರಲ್ಲೂ ಹುಟ್ಟಿದ ಹಾಗೆ ಉಳಿದಿರೋ ಈ ಜೀವನದಲ್ಲಾದ್ರೂ ಅನುಪಮ ಸಂತೋಷವಾಗಿರೋ ಹಾಗೆ ನೋಡ್ಕೊ ತಂದೆ. ಏನ್ ಸರ್, ಏನೋ ಟೆನ್ಷನ್ ಇದ್ದೀರಾ? ಅನುಪಮ ಮತ್ತೆ ನಿಮ್ಮ ಮೊಮ್ಮಗಳು ಇನ್ನೂ ಬರ್ಲಿಲ್ವಾ? ಹೊರಟಿದೀವಿ ಅಂತ ಅನುಪಮ ಹೇಳಿದ್ಲು. ಅನುಪಮ ಅವ್ರು ಹೇಳಿದ್ದಾರೆ ಅಂದ್ರೆ ಬರ್ತಿರ್ತಾರೆ ಬಿಡಿ. ಅನುಪಮ ಅವರು ಸುಳ್ಳು ಹೇಳಲ್ವಲ್ಲ. ಅಲ್ಲಿ ನೋಡಿ ಬಂದೇ ಬಿಟ್ರು. ಲಾಯರ್ ಸಾರ್, ಹೇಳಿದ್ ನೆನಪಿದೆಯಲ್ವಾ? ಹೇಗೆ ಆಗ್ಲಿ ಅಜಯ್ ಹೊರಗಡೆ ಬರಬೇಕು. ನಾನು ಇವಾಗ ಯಾರ ಬಗ್ಗೆನೂ ಯೋಚನೆ ಮಾಡೋ ಪರಿಸ್ಥಿತಿಲಿಲ್ಲ. ತಪ್ಪು ಮಾಡ್ತಿದ್ದೀನಿ ಅಂತ ಗೊತ್ತಿದ್ರು ಅದು ತಪ್ಪಲ್ಲ. ಅರ್ಥ ಆಯ್ತು ಭೂಪತಿ ಅವರೇ. ನಿಮ್ ಸೊಸೆ ಅಂದ್ರೆ ನಿಮ್ಗೆ ಎಷ್ಟಿಷ್ಟ ಅಂತ ನನಗ್ ಗೊತ್ತು. ಅದೇ ರೀತಿ ನಿಮ್ ಪರಿಸ್ಥಿತಿನೂ ನನ್ಗೆ ಅರ್ಥ ಆಗುತ್ತೆ. ತಾತ, ನಿಜವಾಗ್ಲೂ ನಮ್ಮಪ್ಪನ್ಗೆ ಬೇಲ್ ಸಿಗತ್ತಾ? ಸಿಗುತ್ತೆ ಅಂತ ಲಾಯರ್ ಸಾರ್ ಹೇಳಿದಾರಮ್ಮ. ತುಂಬಾ ಥ್ಯಾಂಕ್ಸ್. ನಿಜವಾಗ್ಲೂ ನಮ್ಮಪ್ಪ ನಮ್ಮಮ್ಮನ್ನ ಸಾಯಿಸಿಲ್ಲ. ಏನೋ ಇದ್ದಕ್ಕಿದ್ದ ಹಾಗೆ ನಡೆದೋಯ್ತು. ನಿಮ್ ತಾತ ಅವರು ಎಲ್ಲಾನು ಹೇಳಿದ್ರಮ್ಮ. ಡೋಂಟ್ ವರಿ. ಇವರು ಶೌರ್ಯ ಸರ್ ಅವ್ರ ತಾತ ಅಲ್ವಾ? ಎಲ್ಲಿಗೆ ಯಾಕೆ ಬಂದಿದ್ದಾರೆ? ಏನಾದ್ರೂ ಪ್ರಾಬ್ಲಮ್ಮಾ? ಸಾರ್ಗೆ ಫೋನ್ ಮಾಡಿ ಕೇಳ್ತೀನಿ. ಹಲೋ, ಹೇಳಿ ಶಿವ ಅವರೇ. ಎಲ್ಲಿದ್ದೀರಾ ಸರ್? ಡಿಜಿಪಿ ಅವ್ರನ್ನ ಮೀಟ್ ಮಾಡಿ ಮನೆಗೆ ಹೋಗ್ತಾ ಇದ್ದೀನಿ. ಹೇಳಿ. ನಿಮ್ ತಾತ ಅವರು ಕೋರ್ಟ್ ಹತ್ರ ಬಂದಿದ್ರು, ನೀವು ಇಲ್ಲೇ ಇದ್ದೀರೇನೋ ಅಂತ ಫೋನ್ ಮಾಡಿದೆ ಅಷ್ಟೇ. ವಾಟ್? ನಮ್ ತಾತನ ನೀವು ಸರಿಯಾಗಿ ನೋಡಿದ್ರ? ನೋಡಿದ್ದೀನಿ ಸರ್. ಈ ಕೂಡ ಅವ್ರು ನನ್ನ ಕಣ್ಣು ಮುಂದೆನೇ ಇದ್ದಾರೆ ಸರ್. ಪಕ್ಕದಲ್ಲೊಂದು ಹುಡುಗಿ ಮತ್ತೆ ಅನುಪಮ ಅಮ್ಮ ಕೂಡ ಇದ್ದಾರೆ. ಹೌದಾ? ಸರಿ ಬಿಡಿ, ನಾನು ಬರ್ತಾ ಇದ್ದೀನಿ. ಓಕೆ ಸರ್. ಯಾರೇ ಹೌದು ಅಂದ್ರೂ ಇಲ್ಲ ಅಂದ್ರೂ ನೀ ನನ್ನ ಮೊಮ್ಮಗಳೇ ಕಲ್ಯಾಣಿ. ಇನ್ಮೇಲೆ ನಿನ್ ಜವಾಬ್ದಾರಿ ನಂದು. ನಿನಗೆ ಯಾವ ಕಷ್ಟನೂ ಬರ್ದೇ ಇರೋವಾಗ ನಾನು ನೋಡ್ಕೋತೀನಮ್ಮ. ಮಂಗಳಂ ಕೌಸಲೇಂದ್ರಾಯ ಮಹನೀಯ ಗುಣಾತ್ಮನೆ ಚಕ್ರವರ್ತಿತನೂಜಾಯ ಸಾರ್ವಭೌಮಾಯ ಮಂಗಳಂ ಶ್ರೇಃ ಕಾಂತಾಯ ಕಲ್ಯಾಣ ನಿಧಯೇನ ಧೀಯರ್ಧಿನಾಂ ಶ್ರೀವೇಂಕಟನಿವಾಸಾಯ ಶ್ರೀನಿವಾಸಾಯ ಮಂಗಳಂ. ತಾತ ಕಲ್ಯಾಣಿನ ಅನುಪಮನ ಕೋರ್ಟಿಗೆ ಯಾಕೆ ಕರ್ಕೊಂಡು ಹೋಗಿದ್ದಾರೆ? ಈ ವಿಷಯ ಅಜ್ಜಿಗೇನಾದ್ರೂ ಗೊತ್ತಿರುತ್ತಾ? ಅಮ್ಮವ್ರೆ, ಫೋನ್ ಬರ್ತಾ ಇದೆ ಅಮ್ಮವ್ರೆ. ಶೌರ್ಯ ಅವರು ಫೋನ್ ಮಾಡಿದ್ದಾರೆ. ಹೇಳು ಶೌರ್ಯ. ಹಲೋ ಅಜ್ಜಿ, ನೀವೆಲ್ಲಿದ್ದೀರಾ? ಮನಸ್ಸು ಸರಿ ಇಲ್ಲ ಅಂತ ರಾಮನ್ ದೇವಸ್ಥಾನಕ್ಕೆ ಬಂದಿದ್ದೀನಿ. ಅನುಪಮ ಅಮ್ಮ, ಕಲ್ಯಾಣಿ, ತಾತ ಎಲ್ಲರೂ ಕೋರ್ಟಿಗೆ ಯಾಕೆ ಹೋಗಿದ್ದಾರೆ ಅಜ್ಜಿ?
ಮನೆ ಪರಿಸ್ಥಿತಿ ನೋಡ್ತಿದ್ರೆ ಅನುಪಮ ಆಶ್ರಮದಲ್ಲಿರೋದೇ ಒಳ್ಳೇದು ಅನ್ಸುತ್ತೆ. ಅನುಪಮನ ಇವ್ರು ಯಾಕೆ ಕೋರ್ಟ್ ಕರ್ಕೊಂಡು ಹೋಗಿದ್ದಾರೆ? ಏನ್ ಮಾಡಕ್ ಹೊರಟಿದ್ದಾರೆ? ಇವ್ರು ಯಾಕೆ ಮಾತಾಡ್ತಿಲ್ಲ? ನನ್ನ ಹತ್ರ ಒಂದು ಮಾತು ಹೇಳ್ದೆ ಯಾಕೆ ಕೋರ್ಟ್ಗೆ ಹೋದ್ರು? ಅದು ಕೂಡ ಅನುಪಮ ಕಲ್ಯಾಣಿ ಜೊತೆಲಿ. ಏನೋ ನಡೀತಿದೆ. ಬಾಲಾಜಿ, ಬೇಗ ಹೋಗು. ಆಯ್ತಮ್ಮ. ತುಂಬಾ ಸಲ ಕಟ್ ಮಾಡ್ತಾನೆ ಇದ್ರೆ ಪಾರ್ವತಿಗೆ ಅನುಮಾನ ಬರುತ್ತೆ. ಹೇಳು. ಎಲ್ಲಿದ್ದೀರಾ? ನಾನಾ ನನ್ನ ಸ್ನೇಹಿತನ ಭೇಟಿ ಆಗೋಕ್ ಬಂದಿದ್ದೀನಿ. ಮೊಬೈಲಲ್ಲಿ ಚಾರ್ಜ್ ಕಮ್ಮಿ ಇತ್ತು, ಅದಕ್ಕೆ ಕಟ್ ಆಗ್ತಾ ಇತ್ತು. ಸುಳ್ಳು ಹೇಳ್ಬೇಡಿ. ಸುಳ್ಳು ಹೇಳ್ತಿದ್ದಾರೆ ಅಂದ್ರೆ ತಪ್ಪು ಮಾಡ್ತಿದ್ದಾರೆ ಅಂತ ಅರ್ಥ ಆಗೋಯ್ತು. ಬಾಲಾಜಿ, ಅಮ್ಮ ಬೇಗ ಹೋಗು. ಇದೆಷ್ಟೊತ್ತು? ಒಂದು 10 ನಿಮಿಷನಮ್ಮ. ಅನುಪಮ ಕೂಡ ನನ್ನ ಹತ್ರ ಹೇಳಲಿಲ್ವಲ್ಲ? ಇಲ್ಲ, ಇವ್ರು ಹೇಳೋದಕ್ಕೆ ಸಮಯ ಕೊಟ್ಟಿರೋದಿಲ್ಲ. ಯಾರು ತಾತ? ನನ್ನ ಸ್ನೇಹಿತನಮ್ಮ. ತಾತ ಅಜ್ಜಿಗೂ ಹೇಳ್ದೆ ಏನ್ ಮಾಡಕ್ ಹೊರಟಿದ್ದಾರೆ? ಅನುಪಮ ಅಮ್ಮಗ್ ಫೋನ್ ಮಾಡಿದ್ರೆ? ನಿಮ್ ತಾತ ಕೋರ್ಟಲ್ಲಿದ್ದು
ನನ್ನನ್ನು ಕ್ಷಮಿಸಮ್ಮ. ಮಾಧುರಿ ಸಾವಿಗೆ ನೀನೇ ಕಾರಣ ಅಂತ ನಿರೂಪಿಸೋವರೆಗೂ ಅಜಯ್ ಬಿಡುಗಡೆ ಆಗಲ್ಲ. ಕಲ್ಯಾಣಿ ನಮ್ಮ ಜೊತೆ ಇರಲ್ಲ. ನೀವು ಹಾಕ್ತಾನೆ ತಗ್ಗಿಸ್ಬೇಡಿಯಪ್ಪ. ನಿಮ್ಗ ಆ ಪರಿಸ್ಥಿತಿ ಕೂಡ ಬರಬಾರ್ದು. ಅಲ್ಲಪ್ಪ, ಏನು ಹೇಳ್ದೆ ನನ್ನನ್ನು ಈ ರೀತಿ ಕರ್ಕೊಂಡು ಬರೋದಕ್ಕಿಂತ ಅನುಪಮ ಇದೇ ಪರಿಸ್ಥಿತಿ ಅಂತ ಒಂದು ಮಾತು ನನಗೆ ಹೇಳಿದಿದ್ರೆ ನಾನು ಸಂತೋಷವಾಗಿ ಈ ಅಪವಾದನ ನನ್ನ ತಲೆ ಮೇಲೆ ಹೊತ್ಕೊಳ್ತಿದ್ನಲ್ಲಪ್ಪ. ನನಗೆ ಅವ್ರಿಗಿಂತ ನಿಮ್ಮೆಲ್ಲರಿಗಿಂತ ನನ್ನ ಜೀವನ ಏನು ನನಗೆ ಮುಖ್ಯ ಆಗಿರಲಿಲ್ಲ ಅಪ್ಪ. ಸರ್ ಭೂಪತಿ ಅವರೇ ತಾತ, ಲಾಯರ್ ಕರೀತಿದ್ದಾರೆ, ಹೋಗೋಣ ಬನ್ನಿ. ಲಾಯರ್ ಸರ್, ನನ್ಗೊಂದು ಡೌಟ್ ಇದೆ, ಕೇಳ್ಬೋದಾ? ಕೇಳಮ್ಮ. ಅವತ್ತು ಅಪ್ಪನೇ ಅಮ್ಮನ್ನ ಸಾಯಿಸಿದ್ದು ಅಂತ ಬೇರೆ ಯಾವುದೋ ಲಾಯರು ನಮ್ಮ ಅಪ್ಪನ್ಗೆ ಶಿಕ್ಷೆ ಕೊಡ್ಸಿದ್ರು ಅಲ್ವಾ? ಮತ್ ಇವಾಗ ಅದ್ ಸುಳ್ಳು, ನಮ್ಮಪ್ಪ ಸಾಯಿಸಿಲ್ಲ ಅಂತ ನಾವ್ ಇವಾಗ ಹೇಗ್ ಪ್ರೂವ್ ಮಾಡೋದು? ಲಾನಲ್ಲಿ ನೂರಾರು ದಾರಿಗಳಿರುತ್ತಮ್ಮ. ಅದನ್ನೆಲ್ಲ ಲಾಯರ್ ಸಾಹೇಬ್ರು ನೋಡ್ಕೋತಾರೆ ತಾಯಿ. ಜಡ್ಜ್ ಮುಂದೆ ಲಾಯರ್ ಹೇಳಿದಾಗೆ ನೀನ್ ಹೇಳಿದ್ರೆ ಸಾಕು. ಏನ್ ಹೇಳ್ತಾರೆ? ಕಲ್ಯಾಣಿ, ನಿನ್ ಡೌಟ್ಸ್ಗಳೆಲ್ಲ ನಿಲ್ಲಿಸ್ತೀಯಾ? ದೊಡ್ಡವ್ರು ಹೇಳ್ದಾಗೆ ನಡ್ಕೋ, ಇನ್ನೇನು ಕೇಳ್ಬೇಡ. ನಮ್ಮಪ್ಪ ಏನೇ ಮಾಡಿದ್ರು ನಿನ್ನ ಒಳ್ಳೇದಕ್ಕೋಸ್ಕರನೇ. ನಾನು ಆ ಕ್ಷಣದಲ್ಲಿ ಏನ್ ಹೇಳಿ ಸನ್ನೆ ಮಾಡ್ತೀನೋ ಅದಕ್ಕೆ ಹೂ ಅನ್ನಮ್ಮ. ಟೆನ್ಷನ್ ಮಾಡ್ಕೋಬೇಡ. ಕಲ್ಯಾಣಿ, ನೀವ್ ಹೇಳ್ದಾಗೆ ಹೇಳ್ತಾಳೆ ಲಾಯರ್ ಅವ್ರೆ. ನೀನ್ ಹೇಳೋ ಮಾತಿನ ಆಧಾರದ ಮೇಲೆ ನಿಮ್ಮಪ್ಪ ಬಿಡುಗಡೆ ಆಗೋದು ಬಿಡೋದು ನಿಂತಿದೆ ಕಲ್ಯಾಣಿ. ಹುಚ್ಚುಚ್ಚಾಗಿ ಏನೇನು ಯೋಚನೆ ಮಾಡ್ಬೇಡ. ಯಾವ್ದೇನೇ ಆದ್ರೂ ನಿಮ್ಮಪ್ಪ ಬಿಡುಗಡೆ ಆಗ್ಬೇಕು ಅನ್ನೋದಷ್ಟೇ ನಿನ್ನ ಮನಸ್ಸಿನಲ್ಲಿರ್ಬೇಕು. ಅದೇ ರೀತಿ ನೀನ್ ನಡ್ಕೊಳ್ಳಬೇಕು. ಸರಿ ಅನುಪಮ, ನೀವ್ ಹೇಳ್ದಾಗೆ ಮಾಡ್ತೀನಿ, ಆದ್ರೆ ಒಂದ್ ಷರತ್ತು. ಅಪ್ಪ ಬಿಡುಗಡೆ ಆದ್ಮೇಲೆ ನನ್ನ ನೀನು ಅಪ್ಪ ಸೇರಿ ಒಂದ್ ಒಳ್ಳೆ ಜಾಗಕ್ಕೆ ಟ್ರಿಪ್ ಕರ್ಕೊಂಡು ಹೋಗ್ಬೇಕು. ಏನಾದ್ರೂ ಹೇಳು. ಸರಿ ಬಾ, ನಿಮ್ಮಪ್ಪಗೆ ನಾನು ಹೇಳ್ತೀನಿ. ಅಪ್ಪ ರಿಲೀಸ್ ಆಗ್ಬೇಕು. ಅನುಪಮ ಮತ್ತೆ ಮುಂಚಿನ ತರ ಜೀವನ ಮಾಡ್ಬೇಕು. ಪಾಪ 18 ವರ್ಷ ನರಕ ಅನುಭವಿಸಿದಾಳೆ. ಅನುಪಮ ಮತ್ತೆ ಅಪ್ಪ ಮತ್ತೆ ಒಂದಾದ್ರೆ ಮಾಧುರಿ ಮಾಡಿರೋ ತಪ್ಪನ್ನ ದೇವ್ರು ಕ್ಷಮಿಸ್ತಾನೆ. ಬಾಲಾಜಿ, ನಾವು ತಡ ಮಾಡಿದ್ರೆ ಅನುಪಮನ್ ಜೀವನನೇ ನಾಶ ಆಗೋಗುತ್ತೆ. ಹೋಗು, ಬೇಗ ಹೋಗು. ಪರ್ಮಿಷನ್ ಗ್ರಾಂಟೆಡ್. ಥ್ಯಾಂಕ್ ಯು ಯೋರ್ ಆನರ್. ಅನುಪಮ, ಅನುಪಮ, ನಿನ್ನನ್ನೇ ಕರೀತಿದ್ದಾರೆ. ಹೇಗೋ ಆಶ್ರಮದಲ್ಲಿ ಅವಳನ್ನ ಬಿಡ್ಬೇಕು ಅನ್ಕೊಂಡಿದೀರಾ ಅಲ್ವಾ? ತಾಳಿ ಕಟ್ಟಿದ ಗಂಡನ್ಗೋಸ್ಕರ ಅಷ್ಟು ತ್ಯಾಗ ಮಾಡಕ್ಕಾಗಲ್ವಾ ಅವಳಿಗೆ? ಹಾಗಿದ್ದಾಗ ಅಪರಾಧನ ತಲೆ ಮೇಲೆ ಹಾಕೊಂಡ್ರೆ ಕಲ್ಯಾಣಿಗೆ ತಂದೆ ಕಣ್ಮುಂದೆನೇ ಇರ್ತಾನೆ.
ಅನುಪಮಾನ್ ಯಾಕೆ ಕಟ್ಕಟ್ಟಿಗೆ ಬರೋಕ್ ಹೇಳಿದ್ರು? ಅವಳಿಗೆ ಏನ್ ಪ್ರಶ್ನೆ ಕೇಳ್ತಾರೆ? ಮೈ ಲಾರ್ಡ್, ಅಪರಾಧ ಮಾಡಿರೋ ವ್ಯಕ್ತಿಗೆ ಶಿಕ್ಷೆ ಕೊಟ್ಟು ಅವರಲ್ಲಿ ಬದಲಾವಣೆ ತರಬೇಕು ಅನ್ನೋ ಸಂಕಲ್ಪ ನ್ಯಾಯಾಲಯಕ್ಕಿರುತ್ತೆ. ಆದ್ರೆ ಯಾವ ತಪ್ಪು ಮಾಡದೇ ಇರೋ ನಿರಪರಾಧಿಗೆ ಶಿಕ್ಷೆ ಅನುಭವಿಸೋ ಹಾಗೆ ಮಾಡಿದ್ರೆ ಈ ವ್ಯವಸ್ಥೆಗೆ ಕೆಟ್ಟ ಹೆಸರು. ನನ್ನ ಕ್ಲೈಂಟ್ ಅಜಯ್ ಕೂಡ ಕೊಲೆ ಕೇಸಲ್ಲಿ ಸಿಕ್ಕಾಕೊಂಡು ಜೀವಾವಧಿ ಶಿಕ್ಷೆ ಅನುಭವಿಸ್ತಿದ್ದಾರೆ. ನಿಜ ಹೇಳ್ಬೇಕು ಅಂದ್ರೆ ಅವ್ರು ಅಪರಾಧಿನೇ ಅಲ್ಲ, ಯಾವ ತಪ್ಪು ಮಾಡಿಲ್ಲ. ಏನಾಯ್ತು ಬಾಲಾಜಿ? ಅದೇ ನನಗೂ ಅರ್ಥ ಆಗ್ತಿಲ್ಲಮ್ಮ. ಅಯ್ಯೋ, ಇಳಿದ್ ನೋಡ್ತೀನಿ ರೀ. ಏನಾಯ್ತು ಬಾಲಾಜಿ? ಅಮ್ಮ, ಮೆಕ್ಯಾನಿಕ್ ಬರಲೇಬೇಕು, ಸ್ಟಾರ್ಟ್ ಆಗ್ತಾ ಇಲ್ಲ. ಅಯ್ಯೋ ಕರ್ಮ, ಎಲ್ಲಿಗಾದ್ರೂ ಹೋಗಕ್ ಮುಂಚೆ ಗಾಡಿ ಹೇಗಿದೆ, ಯಾವ ಪರಿಸ್ಥಿತಿಲಿದೆ ಅಂತ ನೋಡ್ಕೊಳ್ಳೋದು ಬೇಡ್ವಾ? ಅಬ್ಜೆಕ್ಷನ್ ಯುವರ್ ಆನರ್. ಡಿಫೆನ್ಸ್ ಲಾಯರ್ ಅವರು ಕನಿಕರ ಮತ್ತು ಕರುಣೆಯಿಂದ ಈ ಕೇಸ್ನ ಪರಿಶೀಲಿಸಿ ಅಂತ ಕೇಳ್ಕೊಳ್ತಿರೋ ಹಾಗಿದೆ. ನಿಜವಾದ ಅಪರಾಧಿ ಯಾರು ಅಂತ ಗೊತ್ತಾದ್ರೆ ನನ್ನ ಕಕ್ಷಿದಾರನ ಮೇಲೆ ನಿಮ್ಗೆ ಕರುಣೆ ಬರುತ್ತೆ. ಮಾಧುರಿನ ಸಾಯಿಸಿದ್ದು ಅಜಯ್ ಅಲ್ಲ ಅಂದ್ರೆ ಮತ್ತಿನ್ಯಾರು ಸಾಯಿಸಿದ್ದು? ಈ ಕಟ್ಕಟ್ಟೆಯಲ್ಲಿ ಅಮಾಯಕಳಾಗಿ ನಿಂತಿರೋ ಶ್ರೀಮತಿ ಅನುಪಮ. ಆರ್ಡರ್ ಆರ್ಡರ್. ಮಿಸ್ಟರ್ ಜಗದೀಶ್, ಅನುಪಮನೆ ಮಾಧುರಿ ಸಾವು ಕಾರಣ ಅಂತ ಆರೋಪ ಮಾಡಿದ್ರೆ ಸಾಕಾಗೋದಿಲ್ಲ. ನಿರೂಪಿಸ್ತೀನಿ ಮೈ ಲಾರ್ಡ್. ದೇವ್ರೆ, ಏನ್ ಈ ಪರೀಕ್ಷೆ? ಇವಾಗ ಹೇಗೆ ಹೋಗೋದು? ಇವ್ರು ಬೇಕು ಅಂತಾನೆ ಮಾಡ್ತಿದ್ದಾರೆ. ಅಜ್ಜಿ, ಏನಾಯ್ತು? ಕಾರ್ ಕೆಟ್ಟೋಯ್ತು ಯಜಮಾನ್ರೆ. ಶೌರ್ಯ, ನಡಿ ನಡಿ ಬೇಗ. ಬಾ ಅಜ್ಜಿ. ಈಗಾಗ್ಲೇ ತುಂಬಾ ಹೊತ್ತಾಗಿದೆ. ಹುಷಾರು ಅಜ್ಜಿ. ಬಾಲಾಜಿ, ನಿನ್ ಕಾರ್ ರೆಡಿ ಮಾಡ್ಸ್ಕೊಂಡು ಕೋರ್ಟಿಗೆ ತಂದ್ಬಿಡು. ಆಯ್ತು ಯಜಮಾನ್ರೆ. ಅನುಪಮ ಅವರೇ, ನಿಮಗೆ ಮಕ್ಕಳಿಲ್ಲ ಅಲ್ವಾ? ಯಾಕಿಲ್ಲ? ದಾಂಪತ್ಯ ಜೀವನ ಸರಿಯಾಗಿ ಇಲ್ದೇ ಇರೋದಕ್ಕ ಅಥವಾ ತಾಯಿ ಆಗೋ ಅದೃಷ್ಟ ಇಲ್ದೇ ಇರೋದಕ್ಕ? ನನ್ನ ಗಂಡ ಅಜಯ್ ಅವರನ್ನೇ ನಾನು ಮಗು ಅನ್ಕೊಳ್ತಿದ್ದೆ, ಅದೇ ರೀತಿ ನೋಡ್ಕೊಳ್ತಿದ್ದೆ. ನಿಮ್ಮನ್ನು ಅವರು ಅವ್ರ ಹೆಂಡತಿ ಮಗಳು ಸರ್ವಸ್ವ ಅಂತ ಯಾಕೆ ಅನ್ಕೊಳ್ಳಿಲ್ಲ?